ಮಂಜು ಲೀಲಾ ಸಂತು ಟ್ರಯಾಂಗಲ್ ಲವ್ ಕಹಾನಿಗೆ ಟ್ವಿಸ್ಟ್ ಸಿಕ್ಕಿದೆ. ಮತ್ತೆ ಮಂಜುನ ಬಾಳಲ್ಲಿ ಲೀಲಾ ಆಗಮನ ಆಗಿದೆ, ಪ್ರೀತಿಯ ತಂಗಾಳಿ ಬೀಸಿದೆ. ಅಂತೂ ಇಂತೂ ಮಂಜುಗೆ ತನ್ನ ಮಕ್ಕಳಿಗೆ ತಾಯಿ ವಾಪಸ್ ಬಂದಿದ್ದಾಳೆ ಅನ್ನುವಂತಹ ನೆಮ್ಮದಿ ಇದೆ. ನಿನ್ನ ಬಿಟ್ಟಿರಲಾರೆನ್ನುವಂತ ಓಡೋಡಿ ಬಂದಿದ್ದಾಳೆ ಲವ್ಲಿ ಲೀಲಾ. ಚಿನ್ನಿ ಬಂಗಾರಿ ಬಂದುಬಿಡೆ ಅಂತ ಮಂಜು ಎಷ್ಟು ಕೂಡ ಗೋಗರಿದ್ರೂ ಕೇಳಿರಲಿಲ್ಲ ಲೀಲಾ. ಬಟ್ ಕಾಲಾಯ ತಸ್ಮಯೇ ನಮಃ ಅನ್ನೋ ರೀತಿಯಲ್ಲಿ ಕಾಲ ಸರಿದಂತೆ ಎಲ್ಲವೂ ಸರಿ ಆಯ್ತಾ, ತಪ್ಪಾಯಿತು ಅಂತ ಮನದೊಡತಿ ಲೀಲಾ ಕೊನೆಗೂ ಕೂಡ ಮಂಜುನ ಕಡೆಗೆ ತಿರುಗಿದ್ದಾರೆ. ಕಡೆಗೂ ನಿಜವಾದ ಪ್ರೀತಿಯನ್ನು ಹರಸಿ ಮನಮೆಚ್ಚಿದ ಲೀಲಾ ಬಂದಿದ್ದಾಳೆ. ಮಂಜುವಿನ ಕಣ್ಣೀರ ಧಾರಿಗೆ ಮನ ಕರಗಿ ಮತ್ತೆ ಮನಸ್ಸು ಕೊಟ್ಟಿದ್ದಾಳೆ ಲೀಲಾ. ಮಂಜುಗೆ ಈಗ ಲೀಲಾ ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ. ತನ್ನ ಪತಿಗೀಗ ಲೀಲಾ ಭೋಜೇಶು ಮಾತಾ ಶಯನೇಶು ರಂಭಾ. ಈ ಪದಗಳನ್ನು ಅರ್ಥ ಮಾಡ್ಕೊಂಡು ಬಿಟ್ರೆ ಜೀವನ ಆನಂದಮಯ. ಗಂಡ ಹೆಂಡತಿ ಜೀವನ ನಿಜವಾಗಿಯೂ. ಮಂಜುವಿನ ಕಣ್ಣೀರ ಧಾರೆಗೆ ಮನ ಕರಗಿ ಮತ್ತೆ ಮನಸ್ಸು ಕೊಟ್ಟ ಲೀಲಾ. ಈ ರೀತಿಯ ತಪ್ಪುಗಳು ಯಾರು ಮಾಡಬಾರ್ದು ತಪ್ಪನ್ನ ಈ ದಂಪತಿಗಳೇನು ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಈ ತಪ್ಪುಗಳು ಇತ್ತೀಚೆಗೆ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಅದೇನಾದರೂ ಆಗಲಿ, ಅದು ನಮ್ಮಗಳ ಪ್ರಕಾರ ತಪ್ಪಿರ್ಬೋದು, ಅವ್ರಗಳಿಗೆ ಅದು ಸರಿ ಅನ್ಸಿರ್ಬೋದು. ಬಟ್ ನಮ್ಮ ಕಣ್ಣಿಗೆ ಕಂಡಿದ್ದೇನು ಗೊತ್ತಾ, ಇಬ್ಬರ ಪ್ರೀತಿಗೆ ಮೂವರು ಮಕ್ಕಳು ಅನಾಥರಾಗಬಾರ್ದು. ಅಷ್ಟಿಲ್ಲದೆ ಗಾದೆ ಮಾತು ಹೇಳ್ತಾರ, ಗಂಡ ಹೆಂಡತಿ ಜಗಳದ ನಡುವೆ ಕೂಸು ಬಡವಾಯಿತು ಅಂತ. 3 ಮಕ್ಕಳು, ಈ ಕಡೆ ಅಪ್ಪನೂ ಬೇಕು, ಅವಕ್ಕೆ ಅಮ್ಮನೂ ಬೇಕು. ಬಟ್ ಇವರಿಬ್ಬರ ನಿರ್ಧಾರಗಳಿಂದ ಮಕ್ಕಳು ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂಗೆ ಆಗ್ಬಿಟ್ಟಿದ್ವು. ತಂದೆ ಇಲ್ಲದೆ ಮಕ್ಕಳು ಬದುಕೋದು ಕಷ್ಟ, ತಾಯಿ ಇಲ್ಲದೆ ಮಕ್ಕಳು ಬದುಕೋದು ಕಷ್ಟ. ವಿಧಿಯಾಟದ ಮುಂದೆ ತಂದೆ ತಾಯಿಗೆ ಏನಾದರೂ ಆಯಿತು, ಮಕ್ಕಳು ಅನಾಥ ಆದರೂ ಅದೊಂದು ರೀತಿ. ಬಟ್ ಅಪ್ಪ ಅಮ್ಮ ಇದ್ದೂ ಮಕ್ಕಳು ಬಡವಾಗೋದು ಅಥವಾ ಅನಾಥರಾಗೋದಿದೆಯಲ್ಲ, ಅದು ಯಾರಿಗೂ ಕೂಡ ಬರಬಾರ್ದು. ಮಕ್ಕಳಿಗೆ ಯಾವ ಮಕ್ಕಳಿಗೂ ಕೂಡ ಬರಬಾರ್ದು ಅಂಥ ಪರಿಸ್ಥಿತಿ ಪಾಪ ಈ 3 ಮಕ್ಕಳಿಗೆ ಬಂದಿತ್ತು. 2 ಗಂಡು ಮಕ್ಕಳು, 1 ಮುದ್ದಾದ ಹೆಣ್ಣು ಮಗು. ಸ್ಟೋರಿ ಏನಾಗಿತ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇನ್ನೊಂದ್ಸಲ ರೀಕಾಲ್ ಬೇಕು ಅಂತ ಹೇಳಿದ್ರೆ, ಇವರಿಬ್ಬರು ಗಂಡ ಹೆಂಡತಿ ಲೀಲಾ ಮತ್ತು ಮಂಜು ಪ್ರೀತಿಸಿ ಮದುವೆ ಆಗಿರ್ತಾರೆ. ಇವರ ಪ್ರೀತಿಗೆ ಸಾಕ್ಷಿಯಾಗಿ 3 ಮಕ್ಕಳಿರ್ತವೆ, 2 ಗಂಡು 1 ಹೆಣ್ಣು. ಆದರೆ ಇದ್ದಂತೆ ಇವರಿಬ್ಬರ ಬದುಕಲ್ಲಿ ಸಂತು ಅನ್ನುವಂತಹ ಹೊಸ ಕ್ಯಾರೆಕ್ಟರ್ನ ಎಂಟ್ರಿ ಆಗುತ್ತೆ. ಪರಿಣಾಮ ಲೀಲಾ ಸಂತು ಕಡೆಗೆ ತಿರುಗ್ಕೊಳ್ತಾಳೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಮನಸ್ತಾಪ ಆಗುತ್ತೆ. ಮಂಜು ಮತ್ತು ಲೀಲಾ ಇಬ್ಬರು ದೂರ ಆಗ್ತಾರೆ. ಇಷ್ಟು ಸ್ಟೋರಿ ಆಗ್ತಾ ಇದ್ದಂತೆ ರಿಯಲ್ ಅಸಲಿ ಆಟ, ಕಷ್ಟ, ನೋವು ಎಲ್ಲವೂ ಮಕ್ಕಳ ಬಾಳಲ್ಲಿ ಶುರುವಾಗುತ್ತೆ. ಅದು ಮಕ್ಕಳು ಯಾರ ಕಡೆ ಇರಬೇಕು, ಬೀದಿ ರಂಪ ಮಾಡಿಬಿಡ್ತಾರೆ ಮಂಜು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನನ್ನ ಫ್ಲೇವರ್ ನೀನು, ನನ್ನ ಬಂಗಾರಿ ನೀನು, ಇನ್ನೊಂದ್ಸಲ ತಾಳಿ ಕಟ್ತೀನಿ ಬಂದುಬಿಡು ಎಲ್ಲ ನಗಾಡ್ಬಿಟ್ರು. ಬಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನು ಗಂಡ ಹೆಂಡತಿ ಒಂದಾಗಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಮಕ್ಕಳು ಅನಾಥರಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ತಗೊಂಡು ಹೋಗುತ್ತೆ ಸುದ್ದಿಯನ್ನು. ಅದರಂತೆ ಅಲ್ಟಿಮೇಟ್ ಆಗಿ ಕೊನೆಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದೇನು ಅಂತ ಹೇಳಿದ್ರೆ, ಲೀಲಾ ಮತ್ತು ಮಂಜು ಹಾಗೆ 3 ಮಕ್ಕಳು ಒಟ್ಟಾಗಿ ಒಗ್ಗಟ್ಟಾಗಿದ್ದಾರೆ ಅಂತ. ಮಕ್ಕಳಿಗೆ ಭವಿಷ್ಯ ಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ. ಹಾಗೆ 2 ಮಕ್ಕಳು ಇವಾಗ ನನ್ನ ಹತ್ರ ಬಿಟ್ಟಿದ್ದಾರೆ ನಮ್ಮ ಮೇಡಮ್ ಅವರು. ನಾನು ನಿಂತಿ ಒಂದು ಮಗು ತಗೊಂಡಿದ್ದಾರೆ ಇಲ್ಲ ಅಂತ ಹೇಳಲ್ಲ. ತಪ್ಪಾಗಿದೆ, ನಾನು ತಪ್ಪು ಮಾಡಿದೀನಿ, ತಿದ್ದುಕೊಂತೀನಿ. ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡಕ್ ನನ್ಗೆ ಇಷ್ಟ ಇಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಲಿ. ನನ್ನ ಮಕ್ಕಳ ಭವಿಷ್ಯ ನಂಗೆ ಹಾಳು ಮಾಡಕ್ ಇಷ್ಟ ಇಲ್ಲ. ನನ್ನ ಮಕ್ಕಳ ಭವಿಷ್ಯ ನಾನು ನೋಡ್ತೀನಿ, ಅವರು ನೋಡ್ಲಿ. ತಂದೆ ಅದನ್ನು ನೋಡ್ಬೇಕು. ಅವ್ರ ಮಕ್ಕಳ ಜವಾಬ್ದಾರಿ ಅವರು ತಗೊಳ್ಳಿ, ನಾನು ತಗೊಂತೀನಿ. 3 ಜನ ಮಕ್ಕಳ ಜವಾಬ್ದಾರಿ ತಗೊಂಡು ನೋಡ್ಕೊಂಡು ಹೋಗ್ತೀನಿ. ಮಕ್ಕಳ ಭವಿಷ್ಯ ಮಾತ್ರ ಹಾಳು ಮಾಡಲ್ಲ.
ಗೊತ್ತಿದ್ದೇನೋ ನನ್ನಿಂದ ತಪ್ಪಾಗಿದೆ. 3 ಜನ ಇಲ್ಲೇ ಇದ್ದಾರೆ, ಆದ್ರೆ ಹೆಣ್ಮಕ್ಳು ನಮ್ ವೈಫ್ ಜೊತೆಲೇ ಇರ್ತಾರೆ. 2 ಮಕ್ಕಳು ನನ್ನ ಜೊತೆ ಗಂಡ್ ಮಕ್ಳು ಇದ್ದಾರೆ. ಸ್ಕೂಲ್ ಏನೇ ಇದಿರೋ ನಾನು ಕಟ್ಕೊಂತೀನಿ, ಇಲ್ಲ ಅಂತ ಹೇಳಲ್ಲ. ಯಾವತ್ತೂ ನಾನೇ ಓದಿಸ್ತೀನಿ 3 ಜನನು. ನಮ್ ಜವಾಬ್ದಾರಿ ನಮ್ದೇ ಇರ್ಲಿ. ಮಕ್ಕಳಿಗೆ ಭವಿಷ್ಯ ಕೊಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ 2 ಮಕ್ಕಳು ಇವಾಗ ನನ್ನ ಹತ್ರ ಬಿಟ್ಟಿದ್ದಾರೆ ನಮ್ಮ ಮೇಡಮ್ ಅವರು. ನಾನು ನಿಂತಿ ಇವಾಗ ಒಂದು ಮಗು ತಗೊಂಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ತಪ್ಪಾಗಿದೆ, ನಾನು ತಪ್ಪು ಮಾಡಿದೀನಿ, ತಿದ್ದುಕೊಂತೀನಿ. ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡಕ್ ನನ್ಗೆ ಇಷ್ಟ ಇಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಲಿ. ನನ್ನ ಮಕ್ಕಳ ಭವಿಷ್ಯ ನಂಗೆ ಹಾಳು ಮಾಡಕ್ ಇಷ್ಟ ಇಲ್ಲ. ನನ್ನ ಮಕ್ಕಳ ಭವಿಷ್ಯ ನಾನು ನೋಡ್ತೀನಿ, ಅವರು ನೋಡ್ಲಿ. ತಂದೆ ಆದವನು ನೋಡ್ಬೇಕು. ಅವ್ರ ಮಕ್ಕಳ ಜವಾಬ್ದಾರಿ ಅವ್ರು ತಗೊಳ್ಳಿ, ನಾನು ತಗೊಂತೀನಿ. 3 ಜನ ಮಕ್ಕಳ ಜವಾಬ್ದಾರಿ ತಗೊಂಡು ನೋಡ್ಕೊಂಡು ಹೋಗ್ತೀನಿ. ಇದು ಒಬ್ಬ ನಿಜವಾದ ತಾಯಿ ಹೇಳಬೇಕಾಗಿರೋ ಮಾತು. ಏನಾದರೂ ಕಷ್ಟ ಬರಲಿ, ನನ್ನ ಮಕ್ಕಳಿಗೋಸ್ಕರ ಸಹಿಸ್ಕೊಳ್ತೀನಿ ಅನ್ನೋಳೆ ನಿಜವಾದ ತಾಯಿ. ಆ ಹಂತಕ್ಕೆ ಈಗ ಲೀಲಾ ಅವರು ಬಂದಂಗೆ ಕಾಣಿಸ್ತಾ ಇದೆ.